ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಲೇಬೇಡ್ರಿ. ನಿಮಗೆಲ್ಲ ಈ ಪತ್ರಕರ್ತೆ ಗೌರಿಯವ್ರ ನೆನಪದ ಇಲ್ಲ? ಅವರು ಗುಂಡಿಗೆ ಬಲಿಯಾದಾಗ ನಮ್ಮ ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರೈ ಭಾಷಣ ಮಾಡಿದ್ರು. ಏನಂತ ಗೊತ್ತಾ? ಗೌರಿಯನ್ನು ನಾವು ಹೂತಿಲ್ಲ, ಬಿತ್ತೀವಿ ಅಂಥೇಳಿ. ಗೌರಿ ಬೀಜವನ್ನು ನಾವು ಬಿತ್ತಿದ್ದೀವಿ, ಎಲ್ಲ ಕಡೆ ಗೌರಿ ಹುಡ್ತಾರ ಇನ್ಮೇಲೆ ಅಂತ ಹೇಳಿದ್ರಪ್ಪ. ಭಾರಿ ವೀರಾವೇಶದಾಗ ಭಾಷಣ ಮಾಡಿದ್ರು. ಪ್ರಕಾಶ್ ರೈ ಮಾತು ಖರೆ ಆದಂಗೆ ಕಾಣ್ಲಿಕ್ಕದ ನೋಡ್ರಿ. ಈ ಗೌರಿ ಯಾವ ಥರ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ದೇವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರಲ್ಲ, ಥೇಟ್ ಅದೇ ಥರ ಕೆಟ್ಟದಾಗಿ ಮಾತಾಡೋ ಹೆಂಗಸರು ಊರೂರಾಗೆಲ್ಲ ಹುಟ್ಕೊಂಡಾರ ನೋಡ್ರಿ. ಈ ಲೇಡಿ ಭಗವಾನ್ ಅಥವಾ ಗೌರಿ ಬೀಜದಿಂದ ಹುಟ್ಟಿರೋ ಹೆಂಗಸಿನ ಮಾತು ಒಂದು ಸಲ ಕೇಳ್ಕೊಂಡು ಬಂದ್ಬಿಡ್ರಿ ನೀವು. வால்மீகி ராமாயணப்படி பல ஆயிரக்கணக்கான பெண்களோடு அந்த புறத்தில் குடியும் கூத்துமாக இருந்தவன் தான் ராமன். அவனையா உங்க பிள்ளைங்களுக்கான உதாரணமா நீங்க காட்ட போறீங்க? வாழ்றதுக்கு வக்கு இல்லாம, வழி இல்லாம, துணிச்சல் இல்லாமல் சரையூ நதியில தன்னோட படை பரிவாரங்களோடு சொந்த பந்தங்களோடு விழுந்து தற்கொலை செஞ்சு செத்து போன ஒருத்தன். அவனையா உங்க பிள்ளைக்கு நீங்க உதாரணமா காட்டி அவன் பிறந்த நாள்ல உங்க பிள்ளை பிறக்கணும்னு ஆசைப்படுறீங்க? இது என்ன முட்டாள்தனங்க? கட்டின மனைவியை சந்தேகப்பட்டு காட்டுக்கு அனுப்பி இதுல எதைத்தான் நீங்க உதாரணமா காட்டுவீங்க? இந்த ராமனை ஒரு கொலைகாரன், வாலியை மறைந்திருந்து கொண்ட கொலைகாரன், சமூகன் தவம் செய்த போது என்ன ஏதுன்னே கேட்காம எந்த விசாரணையுமே இல்லாமல் அவன் தலையை வெட்டி வீழ்த்திய, தலையை சீவிய ஒரு கொலைகாரன். அவனையா நீங்க உங்க பிள்ளைகளுக்கு உதாரணமா காட்டுறதுக்காக அந்த தேதிக்கு உங்க உயிரை பணையம் வைத்து நீங்க அந்த தேதியை ಮಾತ್ರீங்க. ಈಕಿ ತಮಿಳ್ದಾಗ ಮಾತಾಡ್ಯಾಳ, ನಿಮಗೆ ಅರ್ಥ ಆಗಲ್ಲ. ನಾ ಈಕಿ ಏನು ಹೇಳ್ಯಾಳಂತ ನಮ್ಮ ಭಾಷೆದಾಗ ಹೇಳ್ತೀನಿ ಕೇಳ್ರಿ. ಶ್ರೀರಾಮ ಒಬ್ಬ ಕೊಲೆಗಡುಕ, ರಾಮ ಒಬ್ಬ ಹೆಣ್ಣು ಬಾಕ, ರಾಮ ಒಬ್ಬ ಕುಡುಕ. ರಾಮಗ ಸಾವಿರಾರು ಹೆಂಗಸರು ಜೋಡಿ ಅಕ್ರಮ ಸಂಬಂಧ ಇತ್ತು. ಅವ ಒಬ್ಬ ದೊಡ್ಡ ಹೇಡಿ. ಸರಯೂ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ. ತನ್ನ ಜೊತೆ ತನ್ನ ಪ್ರಜೆಗಳನ್ನು ಸರಯೂ ನದಿಗೆ ಹಾರ್ಲಿಕ್ಕೆ ಹೇಳಿಬಿಟ್ಟ. ಹೆಂಡತಿ ಮ್ಯಾಲ ಸಂಶಯ ಪಟ್ಟು ಕಾಡಿಗೆ ಕಳಿಸ್ದ. ಕದ್ದು ಮುಚ್ಚಿ ಕೂತ್ಕೊಂಡು ಆಲಿ ಮ್ಯಾಲ ಬಾಣ ಬಿಟ್ಟು ಸಾಯಿಸ್ದ ಮೋಸಗಾರ ರಾಮ. ಶಂಭೂಕ ತಪಸ್ ಮಾಡ್ಕೋತ ಕುಂತಾಗ ತಲಿ ಕಡ್ದಿರೋ ಹೇಡಿ ರಾಮ. ಯಪ್ಪಾ ಯಪ್ಪ, ಈ ಹೆಂಗಸ ಯಾರಂತ ಕೇಳ್ತೀರೇನು ನೀವು? ಈಕಿ ತಮಿಳ್ನಾಡಿನ ಒಂದು ಎಡಬಿಡಂಗಿ ಚಾನಲ್ಲಿನ ನಿರೂಪಕಿ, ಸ್ಟಾಲಿನ್ ಕುಟುಂಬದ ದೊಡ್ಡ ಬಕೆಟ್ ಗಿರಾಕಿ. ಹೆಸರು ಉಮಾ ಇಳಕಿಯ ಅಂತ. ಈಕಿ DMK ಪಕ್ಷದ ಡೆಪ್ಯೂಟಿ ಜನರಲ್ ಸೆಕ್ರೆಟರಿನೂ ಹೌದಂತ. ಸನಾತನ ಧರ್ಮನ ಪ್ಲೇಗು ಹಿಂಗೆ ಡೆಂಗಿ ಅಂಥೇಳಿ ಬಾಯಿಗೆ ಬಂದಿಂಗ ಬಯ್ಯು ಸ್ಟಾಲಿನ್ ಪಕ್ಷದಾಗ ಇಂಥವ್ರಲ್ಲದೆ ಇನ್ಯಾರು ಇರ್ಲಿಕ್ಕೆ ಸಾಧ್ಯದ ಬಿಡ್ರಿ. ಈ ಥರ ದೇವ್ರ ಬಗ್ಗೆ, ಧರ್ಮದ ಬಗ್ಗೆ ಕೊಳಕೊಳಕಾಗಿ ಮಾತಾಡೋ ಹೆಂಗಸಿಗೆ ಮೊನ್ನೆ ಅಷ್ಟೇ ಇದೇ ಸ್ಟಾಲಿನ್ ರಿಲಿಜಿಯಸ್ ಹಾರ್ಮೋನಿ ಅವಾರ್ಡ್ ಕೊಟ್ಟಾನಂತ. ಅಂದ್ರೆ ಧಾರ್ಮಿಕ ಸಾಮರಸ್ಯ ಪ್ರಶಸ್ತಿ ಅಂತ ನೋಡ್ರಿ. ಈಕಿನ ಜೊತೆ ಇನ್ನೊಬ್ಬ ಅವಾರ್ಡ್ ತಗೊಳಾನ. ಅವ ಯಾರಂತ ಕೇಳ್ತೀರಿ ನೀವು? ಫೇಕ್ ನ್ಯೂಸ್ ಪೆಡ್ಲರ್ ಅಂತಲೇ ಫೇಮಸ್ ಆಗಿರೋ ಆಲ್ಟ್ ನ್ಯೂಸ್ ಜುಬೇರ್ ನೋಡ್ರಿ. ಹಿಂದೂ ಧರ್ಮಕ್ಕೆ ಬೈಯೋದು ಇವ್ರ ಪ್ರಕಾರ ಧಾರ್ಮಿಕ ಸಾಮರಸ್ಯ ಅಂತ. ಇದೆಲ್ಲ ನೋಡಿ ಮತ್ತೆ ನೀವು ಹಂಗೆ ಹಾರ್ಸ್ ಹೊಡಿಬೇಡ್ರಿ, ನೆನಪಿನಾಗ ಇಟ್ಕೋರಿ. ಯಾಕಂದ್ರೆ ಈ ಸಲ ವೋಟ್ ಹಾಕೋ ಮುಂದೆ ನಿಮ್ಗೆ ಬೇಕಾಗ್ತದೆ. कोई दोस्ती छोड़ रहा है, कोई पार्टी छोड़ रहा है, कोई गठबंधन छोड़ रहा है. अरे इतने डरपोक लोग अगर रहे तो क्या यह मुल्क बचेगा? क्या यह संविधान बचेगा? क्या यह डेमोक्रेसी बचेगी? इसीलिए ये आखिरी चांस है आपको. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಚಳಿ ಜ್ವರ ಚಾಲು ಆಗಿಬಿಟ್ಟದ ನೋಡ್ರಿ. ಇಂಡಿಯಾ ಅಲಯನ್ಸ್ನಿಂದ ಯಾವಾಗ ಒಬ್ಬರೊಬ್ಬರೇ ಹೊರಗೆ ಹೊಂಟ್ರಲ್ಲ, ಆವಾಗನಿಂದ ಕಾಂಗ್ರೆಸ್ಸಿಗೆ ನಿದ್ದಿನೇ ಹಾಳಾಗಿ ಹೋಗ್ಬಿಟ್ಟದ. ಪಾಪ ಖರ್ಗೆ ಸಾಹೇಬ್ರೆ ಇಂಡಿಯಾ ಅಲಯನ್ಸ್ ಗೆಲ್ತದ, ನಾ PM ಆಗ್ತೀನಿ ಅಂತ ಏನೇನೋ ಕನಸು ಕಂಡಿದ್ರು. ಆದ್ರೆ ಈಗ ಕಾಂಗ್ರೆಸ್ ಪಕ್ಷ ಇಡೀ ದೇಶದಾಗೆ ಒಂದು 40 ಸೀಟ್ ಗೆಲ್ಲೋದನ್ನು ಹೈರಾಣಾಗ್ಯದಿ. ಅದಕ್ಕೆ ಈಗ ಖರ್ಗೆ ಅವರು ಏನೇನೋ ಮಾತಾಡ್ಲಿಕ್ಕೆ ಚಾಲು ಮಾಡಿಬಿಟ್ಟಾರ. 2024ರಾಗ ಏನರೇ ಮತ್ತೆ ಮೋದಿ ಅಧಿಕಾರಕ್ಕೆ ಬಂದ್ರೆ ಈ ದೇಶದಾಗ ಚುನಾವಣೆನೇ ಇರುವುದಿಲ್ಲಂತ, ಸರ್ವಾಧಿಕಾರ ಬಂದುಬಿಡ್ತದಂತ. BJP RSS ಇಬ್ರು ಒಂಥರ ವಿಷ ಇದ್ದಂಗೆ ನಮ್ಮ ರಾಹುಲ್ ಗಾಂಧಿ ಮೊಹಬ್ಬತ್ ಕಿ ದುಕಾನ್ ಓಪನ್ ಮಾಡ್ಲಿಕ್ಕೆ ಹೊಂಟಾರ. ಆದ್ರೆ BJP ನಫರತ್ ಕಿ ದುಕಾನ್ ಓಪನ್ ಮಾಡ್ಲಿಕ್ಕತ್ತದ. ಈ ಸಲ ಯಾವುದೇ ಕಾರಣಕ್ಕೂ ಮೋದಿ ಕೈಗೆ ಅಧಿಕಾರ ಕೊಡಬೇಡ್ರಿ ಅಂತ ಒಂದೇ ಸಮನೆ ಗೋಳಾಡ್ಲಿಕ್ಕತ್ತಾರ ಖರ್ಗೆ ಸಾಹೇಬ್ರು.
ಅಲ್ರಿ ಖರ್ಗೆ ಸಾಹೇಬ್ರ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಟೈಮ್ ಎಮರ್ಜೆನ್ಸಿ ಹೇರಿದ್ದು ಯಾರಂತ ನೆನಪಾರಿದೆ ನಿಮಗೆ? ನೆನಪಿಲ್ಲಂದ್ರೆ ಒಂದು ಸಲ ನಿಮ್ಮ ರಾಹುಲ್ ಗಾಂಧಿಗೋ ಇಲ್ಲ ಅವ್ರ ಅವ್ವಗೋ ಕೇಳ್ಕೊಂಡು ಬರ್ರಲ್ಲ. ನಿಮ್ಮನ್ನು PM ಕ್ಯಾಂಡಿಡೇಟ್ ಅಂತ ಮಾಡಲಿಕ್ಕೆ ಒಪ್ಕೊಳ್ಳೋದಿಲ್ಲ ನಿಮ್ಮ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಆದರೂ ನೀವಂತೂ ಗುಲಾಮ್ಗಿರಿ ಮಾಡೋದು ಬಿಡೋದಿಲ್ಲ. ನೀವು ಸರ್ವಾಧಿಕಾರದ ಬಗ್ಗೆ ಮಾತಾಡೋದೇ ಕಾಮಿಡಿ ಅಂತ ಅನಿಸ್ತೈತ್ರಪ್ಪ ನನಗೆ. ಮನಮೋಹನ್ ಸಿಂಗ್ ಅವರಿಗೆ ಒಂದೇ ಒಂದು ಮಾತು ಸಹಿತ ಆಡ್ಲಿಕ್ಕೆ ಬಿಡ್ಲಾರ್ದೆ ರೋಬೋಟ್ ಥರ ಇಟ್ಕೊಂಡು ಅಧಿಕಾರ ಮಾಡಿದ್ದು ನಿಮ್ಮ ನೆಹರು ಕುಟುಂಬ ಅಲ್ಲೇನು? ಸರ್ವಾಧಿಕಾರಿ ಯಾರಂತ ಹೇಳ್ರಿ ಸ್ವಲ್ಪ ನನಗೆ. ಥೋ ನನ್ನ ಮಾತು ನನ್ನ ಬುಡಕ್ಕೆ ಬಂತು ಅಂತ ಅಲ್ಲಿಗತ್ತೀರೇ ನೀವು? ಹೋಗಲಿ ಬಿಡ್ರಿ ಖರ್ಗೆ ಸಾಹೇಬ್ರ. ಏನು ಗೊತ್ತಾ, ನೀವು ಅಂದ್ಕೊಂಡಂಗೆಲ್ಲ ಆಗೋದಿಲ್ಲ. 2028, 29 ಚುನಾವಣೆ ನಡೆದೇ ನಡೀತದೆ. ಆವಾಗೂ ನೀವು ಎಲೆಕ್ಷನಿಗೆ ನಿಂದಿರಬೇಕು, ಆವಾಗೂ ನೀವು ಇದೇ ಥರ ಡೈಲಾಗ್ ಹೊಡಿಬೇಕು, ಅದನ್ನು ನಾವೆಲ್ಲ ನೋಡಬೇಕು, ಕೇಳಬೇಕು. ನಿಮಗೆ ದೇವರು ಇನ್ನೂ 10 ವರ್ಷ ಆಯಸ್ ಕೊಡಲಿ ಅಂತ ಬೇಡ್ಕೋತೀವ್ರಪ್ಪ. ಇದು ಮಂಗಳೂರಲ್ಲ, ಮಂಡ್ಯ, ಇಲ್ಲಿ ನಿಮ್ಮ ಆಟ ನಡೆಯಲ್ಲ ಅಂತ ಕಾಂಗ್ರೆಸ್ನ ಶಾಸಕ ಮಂತ್ರಿ ಚಲುವರಾಯಸ್ವಾಮಿ ಹಿಂದೂ ಕಾರ್ಯಕರ್ತರಿಗೆ ಆವಾಜ್ ಹಾಕ್ಯಾರ. ಸುನೀಲ್ ಕುಮಾರ್ ಯಾರು ಅಂತಲೂ ಗೊತ್ತು, CT ರವಿ ಯಾರು ಅಂತಲೂ ಗೊತ್ತು, ಕುಮಾರಸ್ವಾಮಿನೂ ಗೊತ್ತು, ಅಶೋಕು ಗೊತ್ತು. ನಾವೇನು ನೆನ್ನೆ ಮೊನ್ನೆ ಹುಡ್ತೋರಲ್ಲ, ಇಲ್ಲಿರೋರೆಲ್ಲ ನಾವು 20-30 ವರ್ಷ ರಾಜಕೀಯ ಹಿನ್ನೆಲೆ ನೋಡಿರೋರೆ. ಈ ಜನರ ಬದುಕಿರೋರು. ಬರಲಿ ಬನ್ನಿ ನಡ್ರಿ, ಅವ್ರು ಮಾತಾಡಲಿ. ಸುನೀಲ್ ಕುಮಾರ್ ಮಾತಾಡಿದ ತಕ್ಷಣ ಹೀರೋ ಹಾಕಾಗಲ್ಲ. ಇದು ಮಂಡ್ಯ, ಮಂಗಳೂರಲ್ಲ. ಒಂದು BJPಯ ನಾಯಕರು ಜನತಾದಳ ನಾಯಕರಿಗೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಮಂಡ್ಯ, ಇದು ಮಂಗಳೂರಲ್ಲ, ಉಡುಪಿ ಅಲ್ಲ, ಇದು ಮಂಡ್ಯ ಜನರ ಶಾಂತಿಯನ್ನು ನೀವೇನಾದ್ರು ಕದಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮಂಡ್ಯ ಜಿಲ್ಲೆಯ ಜನ ನಿಮ್ಮನ್ನು ಸಹಿಸಲ್ಲ. ಅಲ್ರಿ ಚಲುವ ಚನ್ನಿಗರಾಯ ಅವರೇ, ಮಂಡ್ಯ ಏನು ಪಾಕಿಸ್ತಾನದಾಗದೇನು? ಮಂಡ್ಯ ಇರೋದು ಇಂಡಿಯಾದಾಗ ಅಲ್ಲೇನು? ಹಿಂದೂಗಳು ನ್ಯಾಯ ಕೇಳಲಿಕ್ಕೆ ಮಂಡ್ಯ ಆದ್ರೇನು ಮಂಗಳೂರು ಆದ್ರೇನು? ಮಂಡ್ಯದಾಗ ಹಿಂದೂ ಧ್ವಜ ಹಾರಂಗಿಲ್ಲ ಅಂತ ಕಾನೂನಿನರೆ ಮಾಡಿರಿ ನೀವು? ಮಂಡ್ಯ ಬರೀ ಕನ್ನಡ ಹೋರಾಟಕ್ಕೆ, ಕಾವೇರಿ ಹೋರಾಟಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ, ಹಿಂದೂ ಹೋರಾಟಕ್ಕೂ ಟೊಂಕ ಕಟ್ಟಿ ನಿಂದಿರ್ತದ. ಅಷ್ಟು ಮಂದಿ ಹಿಂದೂ ಹೆಣ್ಮಕ್ಳು ಪಾಪ ಅಲ್ಲಿ ಕೇಳ್ಕೊಳಿಕತ್ತಾರ ಹಿಂದೂ ಧ್ವಜ ಇಳಿಸ್ಬೇಡ್ರಿ ಅಂತ. ಮುಖ ಮೂತಿ ನೋಡ್ಲಾರ್ದೆ ಲಾಠಿ ಚಾರ್ಜ್ ಮಾಡ್ಸಿರಲ್ಲ, ಹಿಂದೂಗಳು ನಿಮ್ಮನ್ನು ಕ್ಷಮಿಸ್ತಾರಂತ ತಿಳ್ಕೊಂಡ್ರಿ ನೀವು? ಗ್ಯಾರಂಟಿ ಇಲ್ಲ ನೋಡ್ರಪ್ಪ. ಮಂಡ್ಯದ ಹಿಂದೂ ಪವರ್ ಏನಂತ ಈ ಸಲ ಅರ್ಥ ಆಗ್ತದ ನೋಡ್ಕೊಳ್ತೀರಿ ನೀವು. ಈಗ ಒಂದು ಚಲೋ ಸುದ್ದಿ ಕೊಡ್ತೀನಿ ನಿಮಗೆ. ಇಡೀ ದೇಶನೇ ಖುಷಿ ಪಡೋ ಸುದ್ದಿ ಇದು. ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯ ಒಂದು ಹಾಡು ಗ್ರ್ಯಾಮಿ ಅವಾರ್ಡ್ ತಗೊಳ್ಳಿಕ್ಕೆ ನಾಮಿನೇಟ್ ಆಗಿದೆ. ಅಬೆಂಡೆನ್ಸ್ ಇನ್ ಮಿಲೆಟ್ಸ್ ಅಂತ ಒಂದು ರೈತರು ಮತ್ತು ಸಿರಿಧಾನ್ಯದ ಬಗ್ಗೆ ಮಾಡಿರೋ ಹಾಡಿನ್ಯಾಗ ನಮ್ಮ ಮೋದಿಜಿಯವರು ಕಾಣಿಸ್ಕೊಂಡಾರ, ಅವ್ರ ಮಾತನ್ನು ಬಳಸ್ಕೊಂಡಾರ. ಅದ್ರಾಗ ಮೋದಿಜಿ ಆ ಹಾಡಿನ ವಿಡಿಯೋದಾಗ ಭಾರಿ ಚಂದ ಕಾಣಿಸ್ಕೊಂಡಾರ. हमारे अन्नदाता के और हम सब के साझा प्रयासों से ಈ ವಿಡಿಯೋ ರಿಲೀಸ್ ಆದಾಗ ಅಷ್ಟು ಸುದ್ದಿನೇ ಆಗಿರ್ಲಿಲ್ರಪ್ಪ. ಆದ್ರೆ ಗ್ಲೋಬಲ್ ಮ್ಯೂಸಿಕ್ ಕ್ಯಾಟಗರಿನಾಗ ಈ ಸಾಂಗಿಗೆ ನಾಮಿನೇಟ್ ಆದ್ಮೇಲೆ ಫುಲ್ ವೈರಲ್ ಆಗ್ಲಿಕ್ಕತ್ತದ ನೋಡ್ರಿ. ನಮ್ಮ ಕನ್ನಡದ ಕಲಾವಿದೆ ಮತ್ತು ರಾಷ್ಟ್ರೀಯವಾದಿ ಹೆಣ್ಮಗಳು ಯಮುನಾ ಶ್ರೀನಿಧಿ ಅವರು ಫೆಬ್ರವರಿನಾಗ ನಡೆಯಕತ್ತಿರೋ ಈ ಗ್ರಾಮಿ ಅವಾರ್ಡ್ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೊಂಟಾರ. ಅವರು ಈ ವಿಚಾರನ ಬಹಿರಂಗ ಮಾಡ್ಯಾರ. ಎಲ್ರಿಗೂ ನಮಸ್ಕಾರ. ವಿಶ್ವದಾದ್ಯಂತ ಸಂಗೀತ ಉದ್ಯಮದಲ್ಲಿ ಅತ್ಯಂತ ಪ್ರತಿಷ್ಠಿತ ಹಾಗೂ ಮಹತ್ತರವಾದ ಪ್ರಶಸ್ತಿಗಳೆಂದು ಪರಿಗಣಿಸಲ್ಪಟ್ಟಿರುವ ಗ್ರಾಮಿ ಪ್ರಶಸ್ತಿಯು ಫೆಬ್ರವರಿ 4ನೇ ತಾರೀಕು 2024 ಅಮೆರಿಕ ದೇಶದ ಲಾಸ್ ಆಂಜಲೀಸ್ ನಗರದಲ್ಲಿ ನಡೆಯಲಿದೆ. ಹೆಗ್ಗಳಿಕೆಯ ವಿಚಾರ ಅಂದರೆ ಅತ್ಯುತ್ತಮ ಜಾಗತಿಕ ಸಂಗೀತ ವಿಭಾಗದಲ್ಲಿ ನಮ್ಮ ಭಾರತ ದೇಶದಿಂದಲೂ ಒಂದು ಗಾಯನ ಆಯ್ಕೆಯಾಗಿದೆ. ಅದು ಅಬಂಡೆನ್ಸ್ ಇನ್ ಮಿಲೆಟ್ಸ್, ಸಮೃದ್ಧಿಯ ಸಿರಿಧಾನ್ಯ. ನಮ್ಮ ರೈತ ಬಾಂಧವರನ್ನು ಒಳಗೊಂಡಿರುವ ಹಾಗೂ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರನ್ನು ಒಳಗೊಂಡಂತಹ ಈ ಗಾಯನವು ಭಾರತೀಯರ ಹೆಮ್ಮೆಯಾಗಿದೆ. ಈ 66ನೇ ಗ್ರಾಮಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾನು ಕೂಡ ಭಾಗವಹಿಸಲಿದ್ದೇನೆ. ಜೈ ಭಾರತ, ಜೈ ಜವಾನ್, ಜೈ ಕಿಸಾನ್. ಬರೀ ನಾಮಿನೇಷನ್ ಅಲ್ರಪ್ಪ, ನಮ್ಮ ಮೋದಿಜಿ ಇರುವಂಥ ಈ ರೈತಪರ ಗೀತೆಗೆ ಪ್ರಶಸ್ತಿನೂ ಬರಲಿ ಅಂತ ನಾವೆಲ್ಲ ಹಾರೈಸೋಣಲ್ಲೇನ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವು ಇನ್ನೊಂದು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.